ಕಿಚನ್ಗೆ ಹೋದರೆ ನಮ್ಮ ಆಂಟಿ ಶುಗರಲ್ಲಿ ಬಿಸ್ಕೆಟ್ ಹಾಕಿಟ್ಟಿದ್ರು. ಯಾಕೆ ಅಂತ ಕೇಳಿದ್ರೆ ಇರುವೆಗಳಿಗೆ ಊಟ ಅಂತ ಹೇಳಿದ್ರು. ಸೊ ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಬೆಳಗ್ಗೆ ಕೆಲಸ ಬಂದುಬಿಟ್ಟೆ ತರಕಾರಿ ಕಟ್ ಮಾಡೋದು. ಸೊ ಕಿಚನ್ಗೆ ಹೋದರೆ ನಮ್ಮ ಆಂಟಿ ಶುಗರಲ್ಲಿ ಬಿಸ್ಕೆಟ್ ಹಾಕಿಟ್ಟಿದ್ರು. ಯಾಕೆ ಅಂತ ಕೇಳಿದ್ರೆ ಇರುವೆಗಳಿಗೆ ಊಟ ಅಂತ ಹೇಳಿದ್ರು. ನೋಡಿ, ಈ ಥರವರು ಇರ್ತಾರೆ. ಸೊ ಸೈಡ್ಗೆ ಒಂದು ಸ್ವಲ್ಪ ಪಲಾವ್ಗೆ ರೆಡಿ ಮಾಡಿಕೊಂಡು ನಾನು ಹಾಗೆ ಸೈಡಲ್ಲಿ ಒಂದು ಸ್ವಲ್ಪ ಹಾಟ್ ವಾಟರ್ ಕುಡಿತಿದ್ದೆ. ಯಾಕಂತಂದರೆ ಹಾಟ್ ವಾಟರ್ ಇಲ್ಲಾಂದರೆ ನಂಗೆ ಬೆಳಗ್ಗೆ ಎದ್ದೊಳಕ್ಕೆ ಆಗೋಲ್ಲ. ಸೊ ಹಾಟ್ ವಾಟರ್ ಕುಡ್ಕೊಂಡು ನಾವು ಕೂಡ ಒಂದು ಸ್ವಲ್ಪ ಟಿಫನ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಗೆ ಚಿಟ್ ಮಾಡ್ತಾಯಿದ್ವಿ. ಮಾಡ್ತಾ ಮಧ್ಯಾಹ್ನವೇ ಆಗೋಯ್ತು. ನನ್ನ ತಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವ್ರ ಫ್ರೆಂಡ್ಸ್ ಬರ್ತಾ ಒಂದು ಸ್ವಲ್ಪ ಮೋಮೋಸ್ ತೊಗೊಂಬಂದಿದ್ರು, ನನ್ನ ತಮ್ಮನಿಗೆ ಇಷ್ಟ ಅಂತ. ನಮಗೂ ಕೂಡ ಒಂದು ಸ್ವಲ್ಪ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಫ್ರೈಡ್ ಮೋಮೋಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ನನಗೆ. ಸೊ ತಿಂದು ಹಾಗೆ ಕೂತ್ಕೊಂಡಿದ್ರೆ ನಮ್ಮ ಅಜ್ಜಿ ಇಲ್ಲಿ ಅಕ್ಕಿ ಎಲ್ಲ ಏರ್ತಾ ಇದ್ದರು. ಸೊ ಅದು ಕೂಡ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಅವರೆಕಾಯಿ ಸೀಸನ್ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಅವರೆಕಾಯಿ ತಂದಿದ್ದರು. ಅದನ್ನು ಕೂಡ ಹೊಲಿದು ಹಾಕಿ ನಾನು ಮತ್ತು ನಮ್ಮ ಅಜ್ಜಿ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ವಿ. ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಮುಗಿಸ್ಕೊಂಡು ಮನೆಗೆ ಬಂದರೆ ನಮ್ಮ ಆಂಟಿ ಈ ಥರ ರೋಲ್ ಕಾಣಿಸ್ತು ನನಗೆ. ಅದ್ರಲ್ಲಿ ಮಾಡೋಣ ಆಂಟಿ ಅಂತ ನಾನೇ ಕೇಳಿದೆ. ಸೊ ನಾನು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿಕೊಂಡು ತಿರ್ಗಿ ನೈಟ್ ಸ್ವಲ್ಪ ಚಿಕನ್ ತಂದಿದ್ರು. ಚಿಕನ್ ಸಾಂಬಾರು ಮಾಡಿಕೊಂಡು ತಿಂದ್ಕೊಂಡು ನನ್ನ ದಿನನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಎಲ್ರಿಗೂ ಟಾಟಾ.